ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗ್ಡೆ. ಲಾಕ್ಡೌನ್ನ ಮೊದಲ ದಿನವೂ ಜನರ ಡೋಂಟ್ ಕೇರ್ ಆಟಿಟ್ಯೂಡ್, ಖಾಕಿ ಕ್ಲಾಸ್, ಕಾಮಿಡಿ ರೀಸನ್ ಹೇಳಿ ಹೊರಬಂದವರಿಗೆ ಪೊಲೀಸರಿಂದ ಲಾಠಿ ಪಾಠ. ಮಿಲ್ಕ್ ಟ್ಯಾಂಕರ್ನಲ್ಲಿ ಮದುವೆಗೆ ಹೋಗ್ತಾ ಇದ್ದ ಕಿಲಾಡಿ ಲೇಡಿಯರು ಲಾಕ್. ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಕಂಟ್ರೋಲ್ಗಾಗಿ ಮಾಡಿರೋ ಟೈಟ್ ಲಾಕ್ಡೌನ್ ಹೇಗಿತ್ತು? ಮೊದಲ ದಿನದ ಲಾಕ್ಡೌನ್ನಲ್ಲೂ ಜನ ನಿರ್ಲಕ್ಷ್ಯದಿಂದ ಬೀದಿಗೆ ಬಂದ್ರ? ಸುಖಾಸುಮ್ಮನೆ ಬೀದಿಗೆ ಬಂದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದು ಹೇಗೆ? ನೋಡೋಣ ಲಾಕ್ಡೌನ್ ಡೇ 1 ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಹೆಮ್ಮಾರಿಯನ್ನ ಕಟ್ಟಿಹಾಕುವ ಸಲುವಾಗಿ ರಾಜ್ಯ ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿದೆ. ಇಂದಿನಿಂದ ಮೇ 24ರವರೆಗೂ ಟೈಟ್ ಲಾಕ್ಡೌನ್ ಜಾರಿಯಾಗಿದ್ದು ಕಟ್ಟುನಿಟ್ಟಿನ ರೂಲ್ಸ್ ಇದೆ. ಹೀಗಾಗಿ ಅನಗತ್ಯವಾಗಿ ಬೀದಿಗಿಳಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರೆ ಕೆಲ ವಾಹನಗಳನ್ನ ಸೀಸ್ ಮಾಡಲಾಯಿತು. ಬೆಂಗಳೂರಿನಲ್ಲೂ ಕೆಲವರು ಬೇಕಾಬಿಟ್ಟಿ ಓಡಾಡ್ತಿದ್ದು ಖಾಕಿ ತಮ್ಮ ವರಸೆ ತೋರಿಸಿದ್ದಾರೆ. ಇವತ್ತಿನಿಂದ ಟೈಟ್ ಲಾಕ್ಡೌನ್ ಜಾರಿ ಇದ್ರೂ ಸಹ ಕೆಲವರು ಸುಖಾಸುಮ್ಮನೆ ಮನೆಯಿಂದ ಹೊರಬಂದಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಅನಗತ್ಯವಾಗಿ ಮನೆಯಿಂದ ಹೊರಬಂದವರಿಗೆ ಪೊಲೀಸರು ಲಾಠಿ ಏಟು ಕೊಟ್ಟು ಬಿಸಿ ಮುಟ್ಟಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ ಜಂಕ್ಷನ್ನಲ್ಲಿ ವಾಹನಗಳ ತಪಾಸಣೆ ಮಾಡಲಾಯಿತು. ಸೂಕ್ತ ಕಾರಣವಿಲ್ಲದೆ ಮನೆಯಿಂದ ಹೊರಬಂದ್ರೆ ಲಾಠಿ ಏಟು ಕೊಟ್ಟು ವಾಪಸ್ ಕಳಿಸಿದ್ರು. ಇಂದಿನಿಂದ ಲಾಕ್ಡೌನ್ ಇದ್ರೂ ಜನ ಮಾತ್ರ ಡೋಂಟ್ ಕೇರ್ ಅಂತಿದ್ರು. ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ ಬಳಿ ಸಂಚಾರ ಎಂದಿನಂತೆಯೇ ಇತ್ತು. ಸರ್ಕಾರ ಜಾರಿಗೆ ತಂದ ರೂಲ್ಸ್ ಜನರಿಗೆ ಲೆಕ್ಕಕ್ಕೆ ಇಲ್ಲವಾಗಿತ್ತು. ಆಟೋಗಳ ದರ್ಬಾರ್ಗೆ ಕಡಿವಾಣವೇ ಇರಲಿಲ್ಲ. ಯಶವಂತಪುರ ಮಾರ್ಕೆಟ್ನಂತ ಬೈಕ್ನಲ್ಲಿ ಜನ ಬರ್ತಿದ್ರು. ಮಾರ್ಕೆಟ್ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಉಂಟಾಗಿತ್ತು. ತರಕಾರಿ ವಾಹನ ಒಂದು ಕಡೆಯಾದ್ರೆ ಸುಮ್ಮನೆ ಓಡಾಡುವ ವಾಹನಗಳು ಮತ್ತೊಂದೆಡೆ ಜಮಾವಣೆಗೊಂಡಿದ್ವು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಲಾಕ್ಡೌನ್ ಇದೆಯೋ ಇಲ್ವೋ ಎಂಬ ಅನುಮಾನ ಮೂಡಿತ್ತು. ಯಾಕಂದ್ರೆ ಶಿವಾಜಿನಗರದಲ್ಲಿ ಎಗ್ಗಿಲ್ಲದೆ ಬಟ್ಟೆ ವ್ಯಾಪಾರ ನಡೆದಿತ್ತು. ಬೆಳ್ಳಂಬೆಳಗ್ಗೆಯೇ ಬಟ್ಟೆ ವ್ಯಾಪಾರದಲ್ಲಿ ವ್ಯಾಪಾರಿಗಳು ಬ್ಯುಸಿಯಾಗಿದ್ರು. ಶಿವಾಜಿನಗರದೊಳಗೆ ಬರಲು ಪೊಲೀಸರು ಹಿಂದೇಟು ಹಾಕಿದ್ರು. ಹೀಗಾಗಿ ಗ್ರಾಹಕರು ಕೂಡ ದೈಹಿಕ ಅಂತರವೇ ಇಲ್ಲದೆ ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿದ್ರು. ಖಡಕ್ ಲಾಕ್ಡೌನ್ನಿಂದಾಗಿ ಕೆಐಎಬಿಗೆ ಸಂಪರ್ಕ ಕಲ್ಪಿಸುವ ಹೈವೇಗಳು ಕಂಪ್ಲೀಟ್ ಬಂದ್ ಮಾಡಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ ಸಂಪರ್ಕಿಸುವ ಫ್ಲೈಓವರ್ ಕೂಡ ಬಂದಾಗಿದೆ. ಏರ್ಪೋರ್ಟ್ಗೆ ತೆರಳುವವರಿಗೆ ಸರ್ವಿಸ್ ರೋಡ್ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ 10 ಗಂಟೆ ಬಳಿಕ ಅನಗತ್ಯವಾಗಿ ರಸ್ತೆಗಿಳಿದ್ರೆ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡ್ರು. ಗೂಡ್ಸ್ ವಾಹನಗಳು, ಟ್ಯಾಕ್ಸಿಗಳ ಓಡಾಟಕ್ಕೂ ಹಲವು ನಿರ್ಬಂಧ ವಿಧಿಸಲಾಗಿತ್ತು. ಇವತ್ತಿನಿಂದ ಕಂಪ್ಲೀಟ್ ಲಾಕ್ಡೌನ್ ಇರೋದ್ರಿಂದ ಮೈಸೂರಿನಿಂದ ಬೆಂಗಳೂರಿಗೆ ಬರುವ ವಾಹನಗಳಿಗೆ ಅವಕಾಶ ಇರಲಿಲ್ಲ. ಎಂಟ್ರಿ ಕ್ಲೋಸ್ ಮಾಡಿದ್ದು ಯಾವುದೇ ವಾಹನಗಳನ್ನು ಬಿಡದ ಪೊಲೀಸರು ಬೆಂಗಳೂರಿನತ್ತ ಬರ್ತಿದ್ದ ವಾಹನಗಳನ್ನು ಮೈಸೂರು ಕಡೆಗೆ ಕಳಿಸ್ತಿದ್ರು. ನೈಸ್ ರೋಡ್ ಜಂಕ್ಷನ್ ಬಳಿ ಖಾಕಿ ತಪಾಸಣೆ ತುಂಬಾ ಟೈಟ್ ಆಗಿತ್ತು. ಸರ್ಕಾರದ ಹೊಸ ಲಾಕ್ಡೌನ್ಗೆ ಜನರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಬೆಳ್ಳಂಬೆಳಗ್ಗೆ ಅನಗತ್ಯವಾಗಿ ವಾಹನಗಳ ಓಡಾಟ ನಡೆದಿದ್ದು ಪೊಲೀಸರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಜನ ಬೇಕಾಬಿಟ್ಟಿ ಸಂಚಾರ ಮಾಡ್ತಿದ್ರು. ಬೆಳ್ಳಂಬೆಳಗ್ಗೆಯೇ ಮೈಸೂರು ಬ್ಯಾಂಕ್, ಮೆಜೆಸ್ಟಿಕ್ ಸುತ್ತಮುತ್ತ ಸಂಚಾರ ಎಗ್ಗಿಲ್ಲದೆ ನಡೆದಿತ್ತು. ವಾಹನ ಸಂಚಾರ ಇಲ್ಲದಿದ್ರೂ ಕಾರು, ಬೈಕ್ ಓಡಾಟ ಮಾತ್ರ ಎಂದಿನಂತೆಯೇ ಇತ್ತು. ಏರ್ಪೋರ್ಟ್ನ ಸಾದಹಳ್ಳಿ ಗೇಟ್ ಬಳಿ ಖಾಕಿ ಹೈ ಅಲರ್ಟ್ ಆಗಿದ್ದು ಬೆಳ್ಳಂಬೆಳಗ್ಗೆ ಅನಗತ್ಯವಾಗಿ ಓಡಾಡ್ತಿದ್ದವರಿಗೆ ಲಾಠಿ ಏಟು ಕೊಟ್ಟಿದ್ದಾರೆ. ಹಣ ವರ್ಗಾವಣೆಗೆ ಎಟಿಎಂಗೆ ತೆರಳುತ್ತಿದ್ದ ಯುವಕನಿಗೆ ಪೊಲೀಸರು ಪೆಟ್ಟು ಕೊಟ್ಟಿದ್ದಾರೆ. ಸ್ನೇಹಿತನ ಜೊತೆ ಬೈಕ್ನಲ್ಲಿ ಬಂದವನಿಗೂ ಲಾಠಿ ಏಟು ಬಿದ್ದಿದೆ. ನಡೆದುಕೊಂಡು ಹೋಗಿ ಹಣ ವರ್ಗಾಯಿಸಲು ಖಾಕಿ ಸೂಚನೆ ನೀಡಿತು. ಬಳಿಕ ವಾಹನವನ್ನ ಸೈಡಿಗೆ ಹಾಕಿ ನಡೆದುಕೊಂಡೇ ಯುವಕರು ಹೋದ್ರು. ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಅವಕಾಶವಿಲ್ಲದಿದ್ರೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮೈಸೂರು ಕಡೆಯಿಂದ ಬೆಂಗಳೂರು ಪ್ರವೇಶಕ್ಕೆ ಅವಕಾಶವೇ ಇಲ್ಲವಾಗಿದೆ. ಹೀಗಾಗಿ ಕೆಂಗೇರಿಯ ನೈಸ್ ಜಂಕ್ಷನ್ ಬಳಿ ಪೊಲೀಸರು ತೀವ್ರ ತಪಾಸಣೆ ನಡೆಸಿದ್ದಾರೆ. ಸುಖಾಸುಮ್ಮನೆ ವಾಹನ ರಸ್ತೆಗಿಳಿಸಿದವರಿಗೆ ಲಾಠಿ ಏಟು ಕೊಟ್ಟಿದ್ದಾರೆ. ಐಡಿ ಕಾರ್ಡ್ ಸೇರಿ ಏನೂ ಇಲ್ಲದೆ ಬಂದ ಯುವಕನನ್ನ ಅಟ್ಟಾಡಿಸಿಕೊಂಡು ಹೋಗಿ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಲಾಠಿ ಏಟಿಗೆ ಹೆದರಿ ಬೈಕ್ ಸಮೇತ ಎಸ್ಕೇಪ್ ಆದ್ರು. ಹೊಸ ಲಾಕ್ಡೌನ್ಗೆ ಹೆಚ್ಚು ಪವರ್ ಪಡೆದ ಖಾಕಿ ಪಡೆ ಅಲರ್ಟ್ ಆಗಿದ್ದು ಹೇಗೆ? ಪೊಲೀಸರ ಕೈಗೆ ತಗಲಾಕೊಂಡ ಯುವತಿ ಕಣ್ಣೀರು ಹಾಕಿದ್ದು ಯಾಕೆ? ರೈಲ್ವೆ ಸ್ಟೇಷನ್ನಲ್ಲಿ ಜನಜಾತ್ರೆಗೆ ಇನ್ನೂ ಬೀಳದ ಬ್ರೇಕ್. ಇಂಥ ಮತ್ತಷ್ಟು ಸ್ಟೋರಿಯನ್ನ ನೋಡೋಣ ಬೆಂಗಳೂರು ಲಾಗ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಅನಗತ್ಯವಾಗಿ ರಸ್ತೆಗಿಳಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸುತ್ತಿದ್ದು ರಾಜಧಾನಿಯಲ್ಲಿ ಲಾಕ್ಡೌನ್ ರೂಲ್ಸ್ ಅನ್ನ ಖಾಕಿ ಮತ್ತಷ್ಟು ಬಿಗಿಗೊಳಿಸಿದೆ. ಕೆಆರ್ ಮಾರ್ಕೆಟ್ಟೆ, ಮೈಸೂರು ರೋಡ್ನಲ್ಲಿ ಬಿಸಿ ಬಿಸಿ ಕಜ್ಜಾಯ ನೀಡಿದ್ರು. ಅನಗತ್ಯವಾಗಿ ರಸ್ತೆಗೆ ಇಳಿದಿದ್ದವರಿಗೆ ಬೆತ್ತದ ರುಚಿ ತೋರಿಸಿದ್ದು ಬೆಂಗಳೂರಿನ ಬಹುತೇಕ ಕಡೆ ಅನಗತ್ಯವಾಗಿ ರಸ್ತೆಗಿಳಿದ್ರೆ ಲಾಠಿ ಬೀಸಿದ್ರು.
ಇವತ್ತಿನಿಂದ ಟೈಟ್ ಲಾಕ್ಡೌನ್ ಜಾರಿಯಾಗಿರೋದ್ರಿಂದ ಬೆಂಗಳೂರಿನ ಬಹುತೇಕ ಕಡೆ ಪೊಲೀಸರು ಹೈ ಅಲರ್ಟ್ ಆಗಿದ್ರು. ಕೆಆರ್ ಮಾರ್ಕೆಟ್ನಲ್ಲಿ ಪೊಲೀಸರು ಬೇಕಾಬಿಟ್ಟಿ ಓಡಾಡೋರನ್ನ ತಡೆದ್ರು. ಸಿಲ್ಲಿ ರೀಸನ್ ಜೊತೆ ಎಂಟ್ರಿ ಕೊಟ್ಟ ಯುವತಿ ಬೈಕ್ ಸೀಸ್ ಮಾಡಲಾಯಿತು. ವಾಹನ ವಶಕ್ಕೆ ಪಡೆಯುತ್ತಿದ್ದಂತೆ ಯುವತಿ ನನ್ನ ಗಾಡಿ ಕೊಡಿ ಪ್ಲೀಸ್ ಅಂತ ಕಣ್ಣೀರು ಸುರಿಸಿದ್ಲು. ರಾಜ್ಯಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಆದರೂ ರೈಲು ಸಂಚಾರ ಇದೆ. ರಾಜ್ಯವನ್ನ ಲಾಕ್ ಮಾಡಿ ರೈಲು ಸೇವೆಗೆ ಸರ್ಕಾರದಿಂದ ಓಕೆ ಕೊಟ್ಟಿದ್ದು, ಹೊಸ ರೂಲ್ಸ್ನಿಂದ ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಇಂದು ಕೂಡ ರೈಲ್ವೆ ನಿಲ್ದಾಣದಲ್ಲಿ ಜನರ ವಲಸೆ ಮುಂದುವರೆದಿತ್ತು. ಸೋಂಕಿನ ಅರಿವಿಲ್ಲದೆ ಗುಂಪು ಗುಂಪಾಗಿ ಜನ ಜಮಾಯಿಸಿದ್ರು. ಲಾಕ್ಡೌನ್ಗೆ ಹೆದರಿ ಪ್ರಯಾಣಿಕರು ಸ್ವಂತ ಊರು ಸೇರ್ತಿದ್ದಾರೆ. ಲಾಕ್ಡೌನ್ಗೆ ಹೆದರಿದ ಬೇರೆ ರಾಜ್ಯದ ಮತ್ತು ಇತರೆ ಜಿಲ್ಲೆಗಳ ಜನ ಬೆಂಗಳೂರಿನಿಂದ ಕಾಲ್ಕಿತ್ತಿದ್ದಾರೆ. ಯಶವಂತಪುರ ರೈಲು ನಿಲ್ದಾಣದಲ್ಲಿ ಸಾವಿರಾರು ಜನ ಬರ್ತಿದ್ದು, ಗಂಟು ಮೂಟೆ ಕಟ್ಟಿಕೊಂಡು ನಿಲ್ದಾಣಕ್ಕೆ ಪ್ರಯಾಣಿಕರು ಆಗಮಿಸುತ್ತಿದ್ದು ಸಾಮಾನ್ಯವಾಗಿತ್ತು. ತಲೆ ಮೇಲೆ ಚೀಲ, ಕೈಯಲ್ಲಿ ಬ್ಯಾಗ್ ಹಿಡಿದು ನಿಲ್ದಾಣಕ್ಕೆ ಬಂದ ಜನ ದೈಹಿಕ ಅಂತರ ಇಲ್ಲದೆ ಗುಂಪು ಗುಂಪಾಗಿ ಸೇರಿದ್ರು. ಲಾಕ್ಡೌನ್ ಇದ್ರೂ ಸಹ ಸುಖ ಸುಮ್ಮನೆ ಬೀದಿಗಿಳಿದ ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಏರ್ಪೋರ್ಟ್ ರಸ್ತೆ ಹುಣಸಮಾರನಹಳ್ಳಿ ಬಳಿ ಬೆಳ್ಳಂಬೆಳಗ್ಗೆ 3 ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿ ಸ್ಟೇಷನ್ಗೆ ಹೊತ್ತೊಯ್ದ್ರು. ಏರ್ಪೋರ್ಟ್ ರಸ್ತೆ ಹುಣಸಮಾರನಹಳ್ಳಿ ಬಳಿ ಖಾಕಿ ಅಲರ್ಟ್ ಆಗಿದ್ದು, ಅನಗತ್ಯವಾಗಿ ಓಡಾಡುವ ವಾಹನಗಳಿಗೆ ತಡೆಯೊಡ್ತಿದ್ದಾರೆ. ಲಾಕ್ಡೌನ್ ಇದ್ರೂ ಸಹ ಮೈಸೂರು ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಬ್ರೇಕೇ ಬಿದ್ದಿರಲಿಲ್ಲ. ಇವತ್ತು ಸಹ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪೊಲೀಸರು ವಾಹನ ತಪಾಸಣೆ ಮಾಡುತ್ತಿದ್ದರಿಂದಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅನಗತ್ಯ ಸಂಚಾರಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ರು. ರಾಜ್ಯದಲ್ಲಿ ಬಿಗಿ ಲಾಕ್ಡೌನ್ ಇದ್ರೂ ಜನರ ತೀವ್ರ ನಿರ್ಲಕ್ಷ್ಯ ಮುಂದುವರೆದಿದ್ದು, ಬೆಂಗಳೂರಿನ ನೆಂಟರ ಮನೆಗೆ ಹೋಗಲು ಬಂದಿದ್ದ ವ್ಯಕ್ತಿ ಲಾಕ್ ಆಗಿದ್ದ. ರಾಮನಗರದಿಂದ 2 ಮಕ್ಕಳ ಜೊತೆ ಬರ್ತಿದ್ದ ವ್ಯಕ್ತಿಯನ್ನ ಕೆಂಗೇರಿಯ ನೈಸ್ ಜಂಕ್ಷನ್ ಬಳಿ ಪೊಲೀಸರು ತಡೆ ನೀಡಿದ್ರು. ವಾಪಸ್ ರಾಮನಗರದ ಮನೆಗೆ ತೆರಳುವಂತೆ ವ್ಯಕ್ತಿಗೆ ಸೂಚನೆ ನೀಡಿದ್ರು. ಆದರೆ ರಾಮನಗರಕ್ಕೆ ತೆರಳುತ್ತಿದ್ದ ವ್ಯಕ್ತಿಗೆ ಮತ್ತೆ ಬಿಡದಿ ಬಳಿ ತಡೆ ನೀಡಿದ್ರು. ಕೆಲ ಹೊತ್ತು ತಡೆದು ಮತ್ತೊಮ್ಮೆ ಹೊರಬರದಂತೆ ಎಚ್ಚರಿಕೆ ನೀಡಿ ಪೊಲೀಸರು ವಾಪಸ್ ಕಳಿಸಿದ್ರು. ಲಾಕ್ಡೌನ್ ಇದ್ರೂ ಕೂಡ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಜನರ ಓಡಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ. ಹೀಗಾಗಿ ಬೆಂಗಳೂರಿನ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿತ್ತು. ಅದರಲ್ಲೂ ಕೆಐಎಬಿಗೆ ಸಂಪರ್ಕ ಕಲ್ಪಿಸುವ ಹೈವೇಗಳು ಕಂಪ್ಲೀಟ್ ಬಂದ್ ಆಗಿದ್ದು, ದೇವನಹಳ್ಳಿ ಏರ್ಪೋರ್ಟ್ ಸಂಪರ್ಕಿಸೋ ಫ್ಲೈಓವರ್ ಬಂದ್ ಮಾಡಲಾಗಿತ್ತು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಟಫ್ ಲಾಕ್ಡೌನ್ ಜಾರಿಯಾಗಿರುವುದರಿಂದ ಅಗತ್ಯ ವಸ್ತುಗಳ ಖರೀದಿಗೆ ನೀಡಿದ್ದ ಸಮಯವನ್ನ ಕಟ್ ಮಾಡಲಾಗಿದೆ. ಈ ಹಿಂದೆ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಅವಕಾಶ ನೀಡಲಾಗಿತ್ತು. ಆದರೆ ಸೋಂಕು ಮತ್ತೆ ಹೆಚ್ಚಳವಾಗ್ತಿರೋದ್ರಿಂದ ಹೊಸ ಲಾಕ್ಡೌನ್ನಲ್ಲಿ ಬೆಳಗ್ಗೆ 6ರಿಂದ 10ರವರೆಗೆ ಅವಕಾಶ ನೀಡಲಾಗಿದೆ. ನಡೆದುಕೊಂಡು ಹೋಗಿ ಅಗತ್ಯ ವಸ್ತು ಖರೀದಿಸಿದ್ರು. ಬೆಂಗಳೂರಾಯ್ತು, ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಲ್ಲಿ ಜನ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ? ಮಾರ್ಕೆಟ್ಗಳಲ್ಲಿ ಅಂತರ ಮರೆತು ಎಡವಟ್ಟು ಮಾಡಿದ್ದು ಎಲ್ಲೆಲ್ಲಿ? ಸಮಯ ಕಡಿತಗೊಳಿಸಿದ್ದಕ್ಕೆ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದು ಹೇಗೆ? ನೋಡೋಣ ಕರುನಾಡಿಗೆ ಬೀಗ ನ್ಯೂಸ್ ಟಾಪ್ 9ನಲ್ಲಿ. ಇಂದಿನಿಂದ ಟಫ್ ರೂಲ್ಸ್ ಜಾರಿಯಾಗಿದ್ದು, ತುಮಕೂರಿನ ಅಂತರಸನಹಳ್ಳಿ ಬಳಿ ಇರುವ ಕೃಷಿ ಮಾರುಕಟ್ಟೆ ಸಂಪೂರ್ಣ ಖಾಲಿಯಾಗಿತ್ತು. ಮಾರುಕಟ್ಟೆಗೆ ನಡೆದುಕೊಂಡೇ ಬಂದ ಜನರು ಹೂ, ತರಕಾರಿ ಖರೀದಿ ಮಾಡಿ ತಲೆ ಮೇಲೆ ಮೂಟೆ ಹೊತ್ತು ತೆರಳಿದ್ರು. ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಾಗಿರೋದ್ರಿಂದಾಗಿ ಮಾರುಕಟ್ಟೆಗೆ ಬರೋರ ಸಂಖ್ಯೆ ಕಡಿಮೆಯಾಗಿತ್ತು. ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಾಗಿದ್ದರಿಂದ ದಾವಣಗೆರೆ ನಗರದ ಕೆಆರ್ ಮಾರುಕಟ್ಟೆಗೆ ಅಗತ್ಯ ವಸ್ತುಗಳ ಹೆಸರಿನಲ್ಲಿ ಜನರ ದಂಡೆ ಹರಿದು ಬಂದಿತ್ತು. ತರಕಾರಿ, ದಿನಸಿ ವಸ್ತುಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬಂದಿದ್ದ ಜನ ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ರು. ಲಾಕ್ಡೌನ್ನಿಂದಾಗಿ ವ್ಯಾಪಾರ ವಹಿವಾಟಿಗೆ ಕಡಿಮೆ ಸಮಯ ನೀಡಿದ್ದಕ್ಕೆ ವ್ಯಾಪಾರಿಗಳು ಗರಂ ಆಗಿದ್ದಾರೆ. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಬೆಳಗಾವಿ ನಗರ ಪೊಲೀಸರ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ರು. ಸಾವಿರಾರು ರೂಪಾಯಿ ಕೊಟ್ಟು ಹೂ, ಹಣ್ಣು ತಂದಿದ್ದೇವೆ, ಈಗಾಗಲೇ ಅಂಗಡಿಗಳನ್ನು ಬಂದ್ ಮಾಡಿಸಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ವ್ಯಾಪಾರದ ಮೇಲೆ ಕುಟುಂಬ ನಿರ್ವಹಣೆ ಮಾಡ್ತಿದ್ದೇವೆ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯಾದ್ಯಂತ 14 ದಿನಗಳ ಕಠಿಣ ಲಾಕ್ಡೌನ್ ಇದ್ರೂ ಸರ್ಕಾರ ನಿಯಮ ಲೆಕ್ಕಿಸದೆ ಬೈಕ್, ಆಟೋ, ಖಾಸಗಿ ವಾಹನಗಳಲ್ಲಿ ಓಡಾಡೋರ ಸಂಖ್ಯೆಗೆ ಬ್ರೇಕ್ ಬಿದ್ದಿರಲಿಲ್ಲ. ಮಾರುಕಟ್ಟೆಯಲ್ಲಿ ಜನಸಂದಣಿ ತಡೆಯಲು ಹಾಸನದ ವಿಶಾಲ ಸಿಟಿ ಬಸ್ ನಿಲ್ದಾಣದಲ್ಲಿ ತರಕಾರಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶಿಸ್ತುಬದ್ಧವಾಗಿ ತರಕಾರಿ ಖರೀದಿಗೆ ನಗರಸಭೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು.
ಮಂಗಳೂರಲ್ಲಿ ಅಗತ್ಯ ವಸ್ತು ಖರೀದಿಗೆ ವಾಹನ ಬಳಕೆಗೆ ಅನುಮತಿ ನೀಡಿದ್ದು, ಮಂಗಳೂರಿನ ಮಲ್ಲಿಕಟ್ಟೆ ಮಾರ್ಕೆಟ್ನಲ್ಲಿ ಖರೀದಿ ಮಾಡುವಾಗ ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಮಾಸ್ಕ್ ಧರಿಸದೆ ಅಂಗಡಿ ಮಾಲೀಕರು ವ್ಯಾಪಾರ ನಡೆಸುತ್ತಿದ್ರು. ವಾಹನಗಳು ಅನಿವಾರ್ಯವಾದರೆ ಮಾತ್ರ ವಾಹನ ಬಳಕೆಗೆ ಅನುಮತಿಸಿದ್ದ ಮಂಗಳೂರು ಕಮಿಷನರ್ ಎನ್ ಶಶಿಕುಮಾರ್ ವಾಹನಗಳಲ್ಲಿ ಆಗಮಿಸಿ ದಿನಸಿ ತರಕಾರಿ ಖರೀದಿ ವೇಳೆ ಜನಜಂಗುಳಿ ಉಂಟಾಗಿತ್ತು. ಕೊರೋನಾ ನಿಯಂತ್ರಣಕ್ಕೆ ಇಂದಿನಿಂದ 14 ದಿನ ಲಾಕ್ಡೌನ್ ಮಾಡಿದ್ರೂ ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಜಯದೇವ ತರಕಾರಿ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿತ್ತು. ದೈಹಿಕ ಅಂತರ ಮರೆತು ತರಕಾರಿ ಸೊಪ್ಪು ಖರೀದಿಗೆ ಮುಗಿಬಿದ್ದಿದ್ರು. ಬೈಕ್ನಲ್ಲಿ ಮಾರುಕಟ್ಟೆಗೆ ಬಂದವರ ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ರು. ಚಿತ್ರದುರ್ಗದಲ್ಲಿ ನಿತ್ಯ ಸಾವು ನೋವುಗಳು ಹೆಚ್ಚುತ್ತಿದ್ರೂ ಜನರು ಮಾತ್ರ ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಲಾಕ್ಡೌನ್ ಜಾರಿಯಾಗಿದ್ರೂ ಅಗತ್ಯ ವಸ್ತುಗಳ ಖರೀದಿ ಟೈಮ್ 10 ಗಂಟೆಗೆ ಮುಗಿದ್ರೂ ಜನರ ಓಡಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಜನರ ಬೇಕಾಬಿಟ್ಟಿ ಓಡಾಟ ಮುಂದುವರೆದಿತ್ತು. ಸುಖ ಸುಮ್ಮನೆ ಓಡಾಡುವವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿ ಪಾಠ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಸರ್ಕಲ್, ಎಂಜಿ ರಸ್ತೆ, ಬಲಮುರಿ ವೃತ್ತದಲ್ಲಿ ಪೊಲೀಸರ ಸರ್ಪಗಾವಲು ಹಾಕಲಾಗಿತ್ತು. ಬಾಲ ಬಿಚ್ಚಿದವರ ಕಾರು, ಬೈಕ್ ಸೇರಿ ವಾಹನಗಳನ್ನು ವಶಕ್ಕೆ ಪಡೆದ್ರು. ವಿಜಯಪುರದಲ್ಲಿ ಟಫ್ ರೂಲ್ಸ್ ಜಾರಿಗೆ ಪೊಲೀಸರು ಮುಂದಾಗಿದ್ದು, ಅನವಶ್ಯಕ ವಾಹನಗಳನ್ನು ರಸ್ತೆಗಿಳಿಸಿದವರಿಗೆ ಲಾಠಿ ರುಚಿ ತೋರಿಸಿದ್ರು. ಎರ್ರಾಬಿರಿ ಕಾರ್ ಚಲಾಯಿಸಿದ ಬ್ಯಾಂಕ್ ನೌಕರನಿಗೆ ಪೊಲೀಸರು ಲಾಠಿ ಬೀಸಿದ್ರು. ವಿಜಯಪುರದ ಜಿಒಸಿಸಿ ಬ್ಯಾಂಕ್ ನೌಕರ ಬಸವರಾಜ ಎಸ್ ಕರ್ಜಗಿ ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದ. ಇನ್ನು ಕೋವಿಡ್ ಎಮರ್ಜೆನ್ಸಿ ಅಂತ ಕಾರ್ಗೆ ಬೋರ್ಡ್ ಹಾಕಿಕೊಂಡು ಹೊರಟಿದ್ದ ಅರ್ಚಕನ ಕಾರ್ ವಶಕ್ಕೆ ಪಡೆಯಲಾಗಿದೆ. ಲಾಕ್ಡೌನ್ ಮಧ್ಯೆಯೂ ಕೋಲಾರದಲ್ಲಿ ಹೊರಗೆ ಬಂದಿದ್ದ ಮಂಗಳಮುಖಿಗೆ ಪೊಲೀಸರು ಲಾಠಿ ಏಟು ಕೊಟ್ಟಿದ್ದಾರೆ. ಮೆಡಿಕಲ್ ಶಾಪ್ಗೆ ಹೋಗಬೇಕು ಅಂತ ಮಂಗಳಮುಖಿ ಕುಂಟು ನೆಪ ಹೇಳಿದ್ರು. ಹೀಗಾಗಿ ಕೋಪಗೊಂಡ ಗಲ್ಪೇಟೆ ಪೊಲೀಸ್ ಪಿಎಸ್ಐ ವೇದಾವತಿ ಲಾಠಿ ರುಚಿ ತೋರಿಸಿದ್ರು. ಮಂಗಳಮುಖಿ ಬಲಗೈನಲ್ಲಿ ರಕ್ತ ಬರುವಂತೆ ಲಾಠಿ ಬೀಸಿದ್ರು. ಇದೇ ಕೊನೆ, ಮತ್ತೆ ಅನವಶ್ಯಕವಾಗಿ ಓಡಾಡಬೇಡ ಎಂದು ಮಂಗಳಮುಖಿಗೆ ಬುದ್ಧಿವಾದ ಹೇಳಿ ಪೊಲೀಸರು ವಾಪಸ್ ಕಳಿಸಿದ್ರು. ಸೋಂಕು ಕಂಟ್ರೋಲ್ಗೆ 14 ದಿನ ಲಾಕ್ ಮಾಡಿದೀವಿ ಅಂತ ಹೇಳಿದ್ದು ಯಾರು? ಮನೇಲೇ ಇರಿ, ಹೊರಗೆ ಬರಬೇಡಿ ಅಂತ ಸಿಎಂ ಪರಿಪರಿಯಾಗಿ ಕೇಳ್ಕೊಂಡಿದ್ದು ಯಾಕೆ? ಲಾಕ್ಡೌನ್ ಇದ್ರೂ ಕೇಂದ್ರ ಸಚಿವ ಡಿವಿಎಸ್ ಮನೆ ಮುಂದೆ ಜನಜಾತ್ರೆಯೇ ನೆರೆದಿದ್ದು ಯಾಕೆ? ನೋಡೋಣ ಖಡಕ್ ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಸೋಂಕು ಹರಡುವುದನ್ನು ತಡೆಯಲು ನಾವು 14 ದಿನಗಳ ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋಣ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿಎಂ, ಮಾರ್ಗಸೂಚಿಗಳನ್ನು ತಪ್ಪದೇ ಅನುಸರಿಸಿ ವೈರಾಣು ಹರಡುವಿಕೆಯನ್ನು ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಹಕರಿಸಿ ಎಂದು ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ, ನಾವು ಒಟ್ಟಾಗಿ ಕೊರೋನಾವನ್ನ ಹಿಮ್ಮೆಟ್ಟಿಸೋಣ ಅಂತ ಸಿಎಂ ಬಿಎಸ್ವೈ ಟ್ವೀಟ್ನಲ್ಲಿ ಮನವಿ ಮಾಡಿದ್ದಾರೆ. ಕೊರೋನಾ ಸೋಂಕು ಸರಪಳಿಯನ್ನ ಮುರಿಯಲು ಇಂದಿನಿಂದ ಮತ್ತಷ್ಟು ಕಠಿಣ ಕ್ರಮಗಳನ್ನು ವಿಧಿಸಲಾಗಿದೆ. ಎಲ್ಲಾ ಸಂಸದರು ಮತ್ತು ಶಾಸಕರು ನಿಮ್ಮ ಕ್ಷೇತ್ರಗಳಲ್ಲಿ ಉಳಿದು ಉದ್ದೇಶ ಈಡೇರುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ನಿಯಮಗಳು ಜಾರಿಯಾಗುವುದನ್ನು ಖಚಿತಪಡಿಸಬೇಕೆಂದು ಮನವಿ ಮಾಡ್ತೇನೆ ಅಂತ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಕೊರೋನಾ ನಿಯಂತ್ರಿಸುವ ಸಲುವಾಗಿ ಲಾಕ್ಡೌನ್ ಜಾರಿ ಮಾಡಿದ್ದು ಎಲ್ಲರ ಸಹಕಾರವಿಲ್ಲದೆ ಇದು ಯಶಸ್ವಿಯಾಗೋದಿಲ್ಲ ಅಂತ ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಏನೇ ಅಡೆತಡೆ ಸಮಸ್ಯೆಗಳಿದ್ರೆ ದಯವಿಟ್ಟು ಅದನ್ನ ಜಿಲ್ಲಾಧಿಕಾರಿಗಳ, ಜಿಲ್ಲಾ ಉಸ್ತುವಾರಿ ಸಚಿವರ ಅಥವಾ ನೇರವಾಗಿ ನನ್ನ ಗಮನಕ್ಕೆ ತನ್ನಿ. ಒಟ್ಟಾಗಿ ನಾವು ಕೊರೋನಾವನ್ನ ಸೋಲಿಸೋಣ, ಸಾರ್ವಜನಿಕರು ಕೂಡ ಸೋಂಕು ನಿಯಂತ್ರಿಸಲು ಸಹಕರಿಸಿ ಎಂದು ಸಿಎಂ ಮನವಿ ಮಾಡಿದ್ದಾರೆ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ನಿವಾಸದ ಎದುರು ಜನಜಾತ್ರೆಯೇ ನೆರೆದಿತ್ತು. ಜನಸಾಮಾನ್ಯರಿಗೊಂದು ನ್ಯಾಯ, ಜನನಾಯಕರಿಗೊಂದು ನ್ಯಾಯನ ಅನ್ನೋ ಅನುಮಾನವು ಕಾಡಲು ಶುರುವಾಗಿದೆ. ಹೆಬ್ಬಾಳ ಕ್ಷೇತ್ರದ ಜನರಿಗೆ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಡಿವಿಎಸ್ ನಿವಾಸದ ಬಳಿ 100ಕ್ಕೂ ಹೆಚ್ಚು ಜನ ಗುಂಪು ಸೇರಿದ್ರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಪಾಲ್ಗೊಂಡಿದ್ರು. ಮಾಸ್ಕ್ ಧರಿಸದೆ ಅನಗತ್ಯವಾಗಿ ರಸ್ತೆಗೆ ಬಂದ ಬೈಕ್ ಸವಾರರಿಗೆ ಪೊಲೀಸರು ಲಾಠಿ ಏಟು ಕೊಟ್ಟಿದ್ದಾರೆ. 14 ದಿನಗಳ ಕಾಲ ಲಾಕ್ಡೌನ್ ಜಾರಿ ಮಾಡಿದ್ರು ಡೋಂಟ್ ಕೇರ್ ಎಂದು ಜನರು ಓಡಾಟ ನಡೆಸುತ್ತಿದ್ರು. ಬೆಳಗಾವಿ ನಗರದ ಅಶೋಕ ವೃತ್ತದಲ್ಲಿ ಕುಂಟು ನೆಪ ಹೇಳಿ ಬೀದಿಗೆ ಬಂದ ಬೈಕ್ ಸವಾರರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರು. ಪ್ರತಿಯೊಂದು ವಾಹನ ತಪಾಸಣೆ ಮಾಡಿದ ಪೊಲೀಸರು 100ಕ್ಕೂ ಹೆಚ್ಚು ಬೈಕ್ ಸೀಸ್ ಮಾಡಿದ್ರು. ಔಷಧಿ ಅಂಗಡಿ ಚೀಟಿ, ವೈದ್ಯಕೀಯ ದಾಖಲೆ ತೋರಿಸಿ ಜನ ಓಡಾಟ ನಡೆಸುತ್ತಿದ್ದಾರೆ.
ಬೆಂಗಳೂರಿನ ಹೆಬ್ಬಾಗಿಲು ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಪ್ರತಿಯೊಂದು ವಾಹನವನ್ನ ತಪಾಸಣೆ ಮಾಡಿಯೇ ಹೊರಗೆ ಕಳಿಸ್ತಿದ್ರು. ಸೂಕ್ತ ದಾಖಲಾತಿ ನೀಡದಿದ್ರೆ ವಾಹನ ಸೀಸ್ ಮಾಡಿದ್ರು. ಅನಗತ್ಯವಾಗಿ ರಸ್ತೆಗಿಳಿದ್ರೆ ಪೊಲೀಸರು ಕ್ಲಾಸ್ ತೆಗೆದುಕೊಂಡ್ರು. ದಾಖಲೆಗಳಿಲ್ಲದ ವಾಹನಗಳನ್ನ ಸೀಸ್ ಮಾಡಿದ ಪೊಲೀಸರು ಇದುವರೆಗೂ ಒಟ್ಟು 10ಕ್ಕೂ ಹೆಚ್ಚು ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಲಾಕ್ಡೌನ್ ಜಾರಿಯಾಗಿದ್ರೂ ಬೀದಿಗಿಳಿದಿದ್ದ ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕಲಬುರಗಿ ಡಿಆರ್ ಪರೇಡ್ ಮೈದಾನದಲ್ಲಿ ಸೀಸ್ ಆಗಿರೋ ವಾಹನಗಳಿಂದಲೇ ತುಂಬಿ ಹೋಗಿದೆ. ನಗರ ವ್ಯಾಪ್ತಿಯಲ್ಲಿ ಸೀಸ್ ಮಾಡಿದ ವಾಹನಗಳು ಕಾರ್, ಬೈಕ್, ಆಟೋ ಸೇರಿ ಸುಮಾರು 500ಕ್ಕೂ ಹೆಚ್ಚು ದ್ವಿಚಕ್ರ ವಾಹನ, 50ಕ್ಕೂ ಹೆಚ್ಚು ಕಾರ್ ಸೀಸ್ ಮಾಡಲಾಗಿದೆ. ಇಂದಿನಿಂದ ರಾಜ್ಯಾದ್ಯಂತ ಸೆಮಿ ಲಾಕ್ಡೌನ್ ಜಾರಿಯಾಗಿದ್ದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಕಾರವಾರ ನಗರದಲ್ಲೇ ಸುಮಾರು 5 ಕಡೆಗಳಲ್ಲಿ ಪೊಲೀಸ್ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ವಿವಿಧ ಕಾರಣಗಳನ್ನ ಹೇಳಿ ರಸ್ತೆಗಿಳಿದವರ ಬೈಕ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಸುಮಾರು 23 ಬೈಕ್ಗಳನ್ನ ಸೀಸ್ ಮಾಡಿದ್ರು. ಇವತ್ತು ಯಾವುದೇ ಬೈಕ್ ನೀಡಲ್ಲ, ನಾಳೆ ಬನ್ನಿ ಎಂದು ಸವಾರರನ್ನ ವಾಪಸ್ ಕಳಿಸಿದ್ರು. ಕೊರೋನಾ ನಿಯಂತ್ರಣಕ್ಕೆ 14 ದಿನ ಲಾಕ್ಡೌನ್ ಜಾರಿ ಮಾಡಿದ್ದು, ಕೋಟೆನಾಡು ಚಿತ್ರದುರ್ಗದಲ್ಲಿ ಮಾತ್ರ ವಾಹನ ಸವಾರರ ಓಡಾಟಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ಚಿತ್ರದುರ್ಗದಲ್ಲಿ ಅನಗತ್ಯ ರಸ್ತೆಗಿಳಿದವರಿಗೆ ಪೊಲೀಸರು ಬೆವರಿಳಿಸಿದ್ರು. ನಿಯಮ ಮೀರಿದವರಿಗೆ ಗಾಂಧಿ ವೃತ್ತದಲ್ಲಿ ಬಸ್ಗೆ ಹೊಡೆಸಿದ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿ ವಾಪಸ್ ಕಳಿಸಿದ್ರು. ಕಠಿಣ ಲಾಕ್ಡೌನ್ ಮಾಡಿ ಖಾಕಿ ಏಟು ಕೊಡ್ತಾ ಇರೋದಕ್ಕೆ ಕಿಡಿಕಾರಿದ್ದು ಹೇಗೆ ಮಾಜಿ ಸಿಎಂ ಎಚ್ಡಿಕೆ? ಇವತ್ತು ಸಂಜೆ ಸಿಎಂ ಬಿಎಸ್ವೈ ಸಭೆ ನಡೆಸ್ತಾ ಇರೋದು ಯಾಕೆ? ಅರ್ಧ ಲೀಟರ್ ಹಾಲು ತರೋಕೆ ಬಂದ ವ್ಯಕ್ತಿ ಲಾಕ್ ಆಗಿದ್ದು ಹೇಗೆ? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಲಾಕ್ಡೌನ್ ಅಲ್ಲದ ಕಠಿಣ ಲಾಕ್ಡೌನ್ ಜಾರಿ ಮಾಡಿರುವ ಬಗ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಎಚ್ಡಿಕೆ, ಹೊರಬಂದ ಜನರಿಗೆ ದನಕ್ಕೆ ಬಡಿದಂತೆ ಬಡಿಯುವುದು ಇದು ಇಂದಿನಿಂದ ಜಾರಿಗೆ ಬಂದಿರುವ ಲಾಕ್ಡೌನ್. ಜನಸಂಚಾರ ತಡೆಯೇ ಲಾಕ್ಡೌನ್ ಎಂದು ತಿಳಿದಿದ್ದಾರೆ. ಸಂಕಷ್ಟದಲ್ಲಿರುವ ಜನರನ್ನ ಸರ್ಕಾರ ಮರೆತಿದ್ದು ದುರಂತ. ನಾವು ಸೂಚಿಸಿದ ಲಾಕ್ಡೌನ್ ಇದಾಗಿರಲಿಲ್ಲ. ನಾವು ಹೇಳಿದ್ದು ಜನಹಿತದ ಲಾಕ್ಡೌನ್ ಎಂದು ಎಚ್ಡಿಕೆ ಟ್ವೀಟ್ನಲ್ಲಿ ಕೆಂಡಕಾರಿದ್ದಾರೆ. ಕೋವಿಡ್ ನಿರ್ವಹಣೆ ವಿಚಾರವಾಗಿ ಸಂಜೆ 6 ಗಂಟೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಕೋವಿಡ್ ನಿರ್ವಹಣಾ ಜವಾಬ್ದಾರಿ ಇರುವ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಬಿಎಸ್ವೈ ಸಭೆ ನಡೆಸಲಿದ್ದು, ಸೋಂಕು ನಿರ್ವಹಣಾ ಪ್ರಗತಿ ಬಗ್ಗೆ ಸಿಎಂಗೆ ಸಚಿವರ ವಿವರಣೆ ಸಿಗಲಿದೆ. ಲಾಕ್ಡೌನ್ ಇದ್ರೂ ಸಹ ಇನೋವಾ ಕಾರ್ನಲ್ಲಿ 3 ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ರು. ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಬಳಿ ಅಲರ್ಟ್ ಆದ ಪೊಲೀಸರು ದೈಹಿಕ ಅಂತರಿಲ್ಲದೆ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಂದ ದಂಡ ವಸೂಲಿ ಮಾಡಿದ್ದಾರೆ. ಬೆಳಗ್ಗೆಯಿಂದ ಕಾರು, ಬೈಕ್ನಲ್ಲಿ ಬರ್ತಿರೋ ಜನರಿಂದ ಪೊಲೀಸರು ದಂಡ ವಸೂಲಿ ಮಾಡಿದ್ರು. ಲಾಕ್ಡೌನ್ನಲ್ಲಿ ಜನ ಮನೆಯಿಂದ ಹೊರಗೆ ಬರಲು ಏನೆಲ್ಲ ಕಸರತ್ತು ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ನೋಡಿ, ಈ ವ್ಯಕ್ತಿ ಕೇವಲ ಅರ್ಧ ಲೀಟರ್ ಹಾಲು ತರೋಕೆ ಬೈಕ್ನಲ್ಲಿ ಬಂದಿದ್ದ. ವಿದ್ಯಾನಗರ ಕ್ರಾಸ್ನಿಂದ ಹುಣಸ ಮಾರನಹಳ್ಳಿಗೆ ಹಾಲು ತರೋಕೆ ಬಂದಿದ್ದ ವ್ಯಕ್ತಿಯನ್ನ ತರಾಟೆಗೆ ತೆಗೆದುಕೊಂಡ ಪೊಲೀಸರು ವಾಹನವನ್ನ ಅಡ್ಡಗಟ್ಟಿ ಸೀಸ್ ಮಾಡಿದ್ರು. ಅರ್ಧ ಲೀಟರ್ ಹಾಲಿಗೆ ಅರ್ಧ ಲೀಟರ್ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಬಂದಿದ್ಯಲ್ಲ ಅಂತ ಪೊಲೀಸರು ಕ್ಲಾಸ್ ತೆಗೆದುಕೊಂಡ್ರು. ಬೆಂಗಳೂರಿನಲ್ಲಿ ಟೈಟ್ ಲಾಕ್ಡೌನ್ ಇರೋದ್ರಿಂದಾಗಿ ತುಮಕೂರು ಹೈವೇ ಫುಲ್ ಟೈಟ್ ಆಗಿತ್ತು. ಸಕಾರಣವಿಲ್ಲದೆ ಬೀದಿಗೆ ಬಂದ ಜನರಿಗೆ ಪೊಲೀಸರು ಲಾಠಿ ಏಟು ಬೀಸಿದ್ರು. ಹೈವೇ ರೋಡ್ ಬ್ಯಾರಿಕೇಡ್ ಹಾಕಿ ಫುಲ್ ಚೆಕ್ಅಪ್ ಮಾಡಿದ್ರು. ದಾಖಲೆ ಇಲ್ಲದೆ ಹೈವೇ ರೋಡಿಗೆ ಬಂದವರ ವಾಹನ ಸೀಸ್ ಮಾಡಿದ್ರು. ಅಗತ್ಯ ಸೇವೆಗಳ ಹೆಸರಲ್ಲಿ ಸುಖ ಸುಮ್ಮನೆ ತಿರುಗಾಡುವಂತಿಲ್ಲ ಅಂತ ನವಯುಗ ಟೋಲ್ ಬಳಿ ಸಿಲ್ಲಿ ರೀಸನ್ ಕೊಟ್ರೆ ಅಲ್ಲಿಂದಲೇ ವಾಪಸ್ ಕಳಿಸಿದ್ರು. ಲಾಕ್ಡೌನ್ ಜಾರಿ ಇದ್ರೂ ಸಹ ಯಶವಂತಪುರದಲ್ಲಿ ವಾಹನಗಳಲ್ಲಿ ಓಡಾಡೋರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ವಾಹನ ತಪಾಸಣೆ ಚುರುಕಾಗಿದ್ದು, ಬ್ಯಾರಿಕೇಡ್ ಹಾಕಿ ವಾಹನಗಳ ಪರಿಶೀಲನೆ ನಡೆಸಲಾಗುತ್ತಿತ್ತು. ಅನಗತ್ಯವಾಗಿ ಓಡಾಡ್ತಿರುವ ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಎಲ್ಲಾ ವಾಹನಗಳ ಕೀಗಳನ್ನ ಒಂದೇ ಕವರ್ನಲ್ಲಿ ಹಾಕಿಕೊಂಡ ಪೊಲೀಸರು ಕಾರಣಗಳನ್ನ ಕೇಳಿ ಕೀ ಕೊಟ್ಟು ಕಳಿಸಿದ್ದಾರೆ. ಲಾಕ್ಡೌನ್ ಇದ್ರೂ ಡೋಂಟ್ ಕೇರ್ ಅಂತ ಮನೆಯಿಂದ ಹೊರಬರುವ ಮುನ್ನ ಹುಷಾರಾಗಿರಿ. ಅನಗತ್ಯವಾಗಿ ಓಡಾಡುವವರೇ ಎಚ್ಚರ ಎಚ್ಚರ. ಪೊಲೀಸರು ಕೇವಲ ಗಾಡಿ ಸೀಸ್ ಅಷ್ಟೇ ಅಲ್ಲ, ನಿಮ್ಮನ್ನು ವಶಕ್ಕೆ ಪಡಿತಾರೆ. ಯಶವಂತಪುರದ ಬಳಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಅನಗತ್ಯವಾಗಿ ಓಡಾಡ್ತಿದ್ದ ವಾಹನಗಳನ್ನ ಸೀಸ್ ಮಾಡಿದ್ರು. ಆದರೆ ಯಶವಂತಪುರ ಫ್ಲೈಓವರ್ ಕೆಳಗೆ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದ ಆಸಾಮಿಗಳನ್ನ ಪೊಲೀಸ್ ಜೀಪ್ನಲ್ಲಿ ಕೂರಿಸಲಾಗಿತ್ತು. ಲಾಕ್ಡೌನ್ ಇರೋದ್ರಿಂದಾಗಿ ಅಂತರ್ಜಿಲ್ಲಾ ಓಡಾಟಗಳು ಬಂದಾಗಿವೆ. ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರುವುದು ಅಷ್ಟೊಂದು ಸುಲಭವಲ್ಲ. ಅನಗತ್ಯವಾಗಿ ರಸ್ತೆಗಿಳಿದ್ರೆ ವಾಹನ ಸೀಸ್ ಪಕ್ಕ. ಮೈಸೂರಿನಿಂದ ಬೆಂಗಳೂರು ಹೈವೇಯಲ್ಲಿ ಒಟ್ಟು 3 ಕಡೆ ಅಂದ್ರೆ ಬಿಡದಿ, ಕುಂಬಳಗೋಡು, ನೈಸ್ ರೋಡ್ ಜಂಕ್ಷನ್ನಲ್ಲಿ ಟೈಟ್ ತಪಾಸಣೆ ಮಾಡಲಾಗ್ತಿದೆ. ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ವಾಹನ ತಪಾಸಣೆ ಮಾಡ್ತಿದ್ದು ಬೆಂಗಳೂರು ತಲುಪೋದು ಕಷ್ಟವಾಗಿದೆ.
ಲಾಕ್ಡೌನ್ ರೂಲ್ಸ್ ಉಲ್ಲಂಘನೆ ಮಾಡಿದವರಿಗೆ ಕೆಲವೆಡೆ ಪೊಲೀಸರು ಲಾಠಿ ಏಟು ಕೊಟ್ಟರೆ ಇನ್ನು ಕೆಲವೆಡೆ ಡಿಫರೆಂಟ್ ಆಗಿ ಬುದ್ಧಿವಾದ ಹೇಳಲಾಗಿದೆ. ಬೆಂಗಳೂರಿನ ಕೃಪಾನಿಧಿ ಸರ್ಕಲ್ನಲ್ಲಿ ಲಾಕ್ಡೌನ್ ಉಲ್ಲಂಘನೆ ಮಾಡಿದವರಿಗೆ ಡಿಸಿಪಿ ಶ್ರೀನಾಥ್ ಜೋಶಿ ಪ್ರಮಾಣ ವಚನ ಬೋಧಿಸಿದ್ರು. ಕೋವಿಡ್ ನಿಯಮ ಉಲ್ಲಂಘನೆ ಇನ್ನು ಮುಂದೆ ಮಾಡುವುದಿಲ್ಲ ಎಂದು ಪ್ರಮಾಣ ವಚನ ಬೋಧನೆ ಮಾಡಿದ್ರು. ಲಾಕ್ಡೌನ್ ಮುಗಿದ ಬಳಿಕ ಜನರಿಗೆ ಲಸಿಕೆ ನೀಡಲಾಗುತ್ತಾ? ಬೆಂಗಳೂರಿನಲ್ಲಿ ಇವತ್ತು ಬರೋ ಸೋಂಕಿತರ ಲೆಕ್ಕ ಎಷ್ಟು? ಬಿಬಿಎಂಪಿ ವಾರ್ ರೂಮ್ನಲ್ಲಿ ಸಿಬ್ಬಂದಿ ರಾಜೀನಾಮೆ ಕೊಡ್ತಾ ಇರೋದು ಯಾಕೆ? ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಕ್ಕೆ 5 ಲಕ್ಷ ಡೋಸ್ ಕೊರೋನಾ ಲಸಿಕೆ ಬಂದಿದೆ ಅಂತ ಹೇಳಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಯುವಕರಿಗೆ ಲಸಿಕೆ ನೀಡಲು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆದರೆ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ನೀಡುವ ಬಗ್ಗೆ ಇಂದಿನಿಂದ ಹಲವು ನಿರ್ಬಂಧಗಳಿವೆ. ಹೀಗಾಗಿ ಸಮಸ್ಯೆಯಾಗ್ತಿದ್ದು ಆಸ್ಪತ್ರೆಗಳಿಗೆ ಲಸಿಕೆ ಪಡೆಯಲು ಬರಲು ಸಮಸ್ಯೆ ಆಗುತ್ತೆ. ಹೀಗಾಗಿ 14 ದಿನ ಮುಂದೂಡುವ ಬಗ್ಗೆ ಗೃಹ ಖಾತೆ ಸಚಿವ ಬಸವರಾಜ ಬೊಮ್ಮಾಯಿ ಜತೆ ಚರ್ಚಿಸಲಾಗಿದೆ ಅಂತ ಸುಧಾಕರ್ ಹೇಳಿದ್ರು. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಅಬ್ಬರಿಸುತ್ತಲೇ ಇದ್ದು, ಸೋಂಕು ಇವತ್ತು ಅಟ್ಟಹಾಸ ಮೆರೆಯುವ ಸಾಧ್ಯತೆ ಇದೆ. ನಿನ್ನೆ 20,000 ಗಡಿ ದಾಟಿದ್ದ ಸೋಂಕು ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿಂದು ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಕೆಯಾಗಿದ್ದು 15,738 ಕೇಸ್ ಪತ್ತೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೊರೋನಾ ಸೋಂಕು ಕಂಟ್ರೋಲ್ ಮಾಡಲು ಬಿಬಿಎಂಪಿ ವಾರ್ ರೂಮ್ ತೆರೆದಿತ್ತು. ಆದರೆ ಬೆಡ್ ಬ್ಲಾಕಿಂಗ್ ಆರೋಪ ಕೇಳಿಬಂದಿದ್ದೇ ತಡ ಬಿಬಿಎಂಪಿ ವಾರ್ ರೂಮ್ ಸಿಬ್ಬಂದಿ ಒಬ್ಬೊಬ್ಬರಾಗಿ ರಾಜೀನಾಮೆ ನೀಡುತ್ತಿದ್ದಾರೆ. ಗಂಭೀರ ಆರೋಪ ಕೇಳಿಬಂದಿದ್ದರಿಂದಾಗಿ ಬಹುತೇಕ ಸಿಬ್ಬಂದಿ ರಾಜೀನಾಮೆ ನೀಡುತ್ತಿದ್ದು ಬಿಬಿಎಂಪಿ ವಾರ್ ರೂಮ್ಗಳಲ್ಲಿ ಸಿಬ್ಬಂದಿ ಕೊರತೆ ಉಂಟಾಗಿದೆ. ಬೆಂಗಳೂರಿನ ಪೀಣ್ಯ ಇಎಸ್ಐ ಆಸ್ಪತ್ರೆ ಮುಂದೆ ಸಿಬ್ಬಂದಿ ಧರಣಿ ನಡೆಸುವುದು ಮುಂದುವರೆದಿದೆ. ಕೆಲಸದಿಂದ ತೆಗೆದುಹಾಕಿದ್ದರಿಂದಾಗಿ ಗುತ್ತಿಗೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಲಸದ ವಿಚಾರವಾಗಿ 3 ದಿನದ ಹಿಂದೆ ಪ್ರತಿಭಟನೆ ಮಾಡಿದ್ರು. ಆಗ ಕೆಲಸದಿಂದ ತೆಗೆಯುವುದಿಲ್ಲವೆಂದು ಭರವಸೆ ನೀಡಲಾಗಿತ್ತು. ಆದರೆ ಇಂದು ಏಕಾಏಕಿ ಹೊಸ ಗುತ್ತಿಗೆ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗಿದೆ. ಹೊಸಬರನ್ನ ನೇಮಕ ಮಾಡಿಕೊಂಡಿದ್ದನ್ನ ಖಂಡಿಸಿ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. ಬಂಡಹಳ್ಳಿ ಗ್ರಾಮಸ್ಥರಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗ್ರಾಮದಲ್ಲಿ ಕೊರೋನಾ ಹೆಚ್ಚಾಗಿದೆ. ಸೀಲ್ ಡೌನ್ ಮಾಡಿ ಅಗತ್ಯ ವಸ್ತುಗಳನ್ನು ಪೂರೈಸದೇ ಇರುವುದಕ್ಕೆ ಕೆರಳಿದ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಎಲ್ಲಾ ಮಾರ್ಕೆಟ್ಗಳನ್ನು ಬಂದ್ ಮಾಡಿದ್ದೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗೌರವ್ ಗುಪ್ತಾ, ಕೆಲವು ಕಡೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಅದನ್ನ ಹೇಗೆ ಸ್ಥಳಾಂತರ ಮಾಡಬೇಕೆಂಬ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಕೆಆರ್ ಮಾರುಕಟ್ಟೆಯ ಹೊರಗೆ ವ್ಯಾಪಾರ ಮಾಡ್ತಿದ್ದಾರೆ, ದೈಹಿಕ ಅಂತರ ಕಾಯ್ದುಕೊಳ್ಳುವಂತೆ ಮಾರ್ಕ್ ಮಾಡ್ತೇವೆ ಅಂತ ಗೌರವ್ ಹೇಳಿದ್ರು. ಜಿಲ್ಲೆಗಳಿಗೆ ಆಕ್ಸಿಜನ್ ಪೂರೈಕೆಯಲ್ಲಿ ತಾರತಮ್ಯ ಆರೋಪ ಎದುರಾಗಿದೆ. ಸಚಿವ ಜಗದೀಶ್ ಶೆಟ್ಟರ್ ವಿರುದ್ಧ ಸ್ವಪಕ್ಷೀಯರಿಂದಲೇ ಕಿಡಿಕಾರಿದ್ದು, ಟ್ವೀಟ್ ಮಾಡಿ ಶೆಟ್ಟರ್ ವಿರುದ್ಧ ಬೆಳಗಾವಿ ಜಿಲ್ಲಾ ಬಿಜೆಪಿ ಮುಖಂಡ ಮಹಾಂತೇಶ್ ಮುಕುಂದ ಆಕ್ರೋಶ ಹೊರಹಾಕಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 5,641 ಕೊರೋನಾ ಆಕ್ಟಿವ್ ಕೇಸ್ ಇದ್ದು, ಜಿಲ್ಲೆಗೆ 36 ಕೆಎಲ್ ಆಕ್ಸಿಜನ್ ಅಲಾಟ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 6,587 ಕೊರೋನಾ ಆಕ್ಟಿವ್ ಕೇಸ್ ಇದ್ದು, ಅಲ್ಲಿಗೆ ನಿತ್ಯ 24 ಕೆಎಲ್ ಆಕ್ಸಿಜನ್ ಅಲಾಟ್ ಆಗಿದೆ ಅಂತ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಹೆಮ್ಮಾರಿ ವೈರಸ್ ಕೊರೋನಾದ 3ನೇ ಅಲೆ ಭೀತಿಯೂ ಶುರುವಾಗಿದೆ. ಕೊರೋನಾದ 3ನೇ ಅಲೆ ಎದುರಿಸಲು ಬಿಬಿಎಂಪಿಯಿಂದ ಪ್ಲಾನ್ ಮಾಡಿಕೊಂಡಿದೆ. ಐಸಿಯು, ಆಕ್ಸಿಜನ್ ಬೆಡ್ ಸೇರಿ ಇತರೆ ಸಿದ್ಧತೆಗೆ ಬಿಬಿಎಂಪಿ ಮುಂದಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಕೋವಿಡ್ 3ನೇ ಅಲೆ ಅಪ್ಪಳಿಸುವ ಸಾಧ್ಯತೆ ಇದ್ದು, ಕೊರೋನಾ ಕಂಟ್ರೋಲ್ಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಬೆಡ್ ಸಿಗದೆ ಮಹಿಳೆ ಮೃತಪಟ್ಟಿದ್ದಾಳೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಕಸ್ತೂರವ್ವಗೆ ವೆಂಟಿಲೇಟರ್ ಅಗತ್ಯವಿದೆ ಅಂತ ವೈದ್ಯರು ಹೇಳಿದ್ರು. ಜಿಮ್ಸ್ ಅಧಿಕಾರಿಗಳಿಗೆ ಕರೆ ಮಾಡಿದ್ರೂ ಸ್ಪಂದಿಸಿಲ್ಲವಂತೆ. ಮುಂಡರಗಿ ತಾಲೂಕು ಆಸ್ಪತ್ರೆ ವೈದ್ಯರು ವಿಚಾರಿಸಿದಾಗ ಜಿಮ್ಸ್ನಲ್ಲಿ ವೆಂಟಿಲೇಟರ್ಗಳು ಫುಲ್ ಆಗಿವೆ ಎಂದಿದ್ದಾರೆ. ಕೊನೆಗೆ ಡಿಎಚ್ಒ ಅಧಿಕಾರಿಗಳಿಗೆ ಸೂಚಿಸಿದ್ರೂ ಏನು ಪ್ರಯೋಜನವಾಗಿಲ್ಲ. ಕರ್ನಾಟಕದ ಫಾಸ್ಟ್ ಬೌಲರ್ ಪ್ರಸಿದ್ಧ ಕೃಷ್ಣಾಗೂ ಕೊರೋನಾ ಕಂಟಕವಾಗಿದ್ದು ಹೇಗೆ? ಮಿಸ್ಟರ್ 360 ಹೆಸರು ಅದ್ಭುತ ಅಂತ ಹೇಳಿದ್ದು ಯಾರು? ನಟ ಸೋನು ಸೂದ್ ಮೊರೆ ಹೋದ ನಿರ್ದೇಶಕ ಯಾರು? ಸ್ಯಾಂಡಲ್ವುಡ್ನಿಂದ ಫುಡ್ ಸರ್ವಿಸ್ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ಆಯ್ಕೆ ಮಾಡಿದ ಟೀಂ ಇಂಡಿಯಾದಲ್ಲಿ ಪ್ರಸಿದ್ಧ ಕೃಷ್ಣ ಸ್ಟ್ಯಾಂಡ್ ಬೈ ಆಟಗಾರನಾಗಿ ಅವಕಾಶ ಪಡೆದಿದ್ರು. ಆದ್ರೀಗ ಕೊರೋನಾ ಕಾರಣದಿಂದ ಸರಣಿಯಿಂದ ಹೊರಗುಳಿಯುವ ಸಾಧ್ಯತೆ ಹೆಚ್ಚಿದೆ.
ಜನ ಎಬಿಡಿಯ ನಿಜವಾದ ಹೆಸರನ್ನ ಮರೆಯಬಹುದು, ಆದರೆ ಮಿಸ್ಟರ್ 360 ಡಿಗ್ರಿ ಎಂಬ ಹೆಸರನ್ನ ಎಂದಿಗೂ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಆತನಿಗೆ ಬೇರೆ ಹೆಸರನ್ನ ನೀಡಬೇಕು ಎಂದು ನನಗೆ ಅನಿಸುವುದಿಲ್ಲ, ಯಾಕಂದ್ರೆ ಈ ಹೆಸರಿಗೆ ಅದು ಸನಿಹವೂ ಸುಳಿಯಲಾರದು ಎಂದು ವೀರೇಂದ್ರ ಸೆಹ್ವಾಗ್ ಅಭಿಪ್ರಾಯಪಟ್ಟಿದ್ದಾರೆ. ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಾಗೂ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗಾಗಿ ಟೀಂ ಇಂಡಿಯಾ ಜೂನ್ 2ರಂದು ಇಂಗ್ಲೆಂಡ್ನತ್ತ ಪ್ರಯಾಣ ಬೆಳೆಸಲಿದೆ. ಇದಕ್ಕೂ ಮುನ್ನ ಆಟಗಾರರಿಗೆ ಮುಂಬೈನಲ್ಲಿ 8 ದಿನಗಳ ಕ್ವಾರಂಟೈನ್ ಇರಲಿದ್ದು, ಆ ಬಳಿಕ ಇಂಗ್ಲೆಂಡ್ನಲ್ಲಿ 10 ದಿನಗಳ ಸ್ಟಾಫ್ ಕ್ವಾರಂಟೈನ್ನಲ್ಲಿ ಇರಲಿದ್ದಾರೆ. ಭಾರತದಿಂದ ಮಾಲ್ಡೀವ್ಸ್ಗೆ ತೆರಳಿದ ಆಸ್ಟ್ರೇಲಿಯನ್ನರು ಇಬ್ಬರು ಬಾರ್ ಒಂದರಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಎಂಬ ಸುದ್ದಿಯೊಂದು ಹೊರಬಿದ್ದಿದೆ. ಸನ್ರೈಸರ್ಸ್ ತಂಡದ ಮಾಜಿ ನಾಯಕ ಡೇವಿಡ್ ವಾರ್ನರ್ ಮತ್ತು ಆಸ್ಟ್ರೇಲಿಯಾದ ಐಪಿಎಲ್ ಕಮೆಂಟೇಟರ್ ಮೈಕಲ್ ಸ್ಲೇಟರ್ ಕೈಕೈ ಮಿಲಾಯಿಸಿದ್ದಾರೆ ಎಂಬ ಸುದ್ದಿ ಭಾರೀ ಸದ್ದು ಮಾಡ್ತಿದೆ. ಶುಭ್ಮನ್ ಗಿಲ್ ಪ್ರದರ್ಶನದ ಬಗ್ಗೆ ನನಗೆ ಮೇಲ್ನೋಟಕ್ಕೆ ಅನಿಸುವುದೇನೆಂದರೆ ಆತನ ಮೇಲೆ ನಿರೀಕ್ಷೆಯ ಒತ್ತಡವಿದೆ. ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದ ನಂತರ ಆತ ರನ್ ಗಳಿಸುವ ನಿರೀಕ್ಷೆ ಹೆಚ್ಚು ಮಾಡುತ್ತದೆ. ಹೀಗಾಗಿ ನಿರೀಕ್ಷೆಯ ಒತ್ತಡ ಆತನನ್ನ ಕುಸಿಯುವಂತೆ ಮಾಡಿದೆ ಎಂದು ಸುನಿಲ್ ಗವಾಸ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ನಟ ಸೋನು ಸೂದ್ ತಮ್ಮ ಫೌಂಡೇಶನ್ ಮೂಲಕ ಕಷ್ಟದಲ್ಲಿರೋರ ಸಹಾಯಕ್ಕೆ ಮುಂದಾಗ್ತಿದ್ದಾರೆ. ಈಗ ಸಿನಿಮಾ ತಾರೆಯರು ಕೂಡ ಸೋನು ಸೂದ್ ಮೊರೆ ಹೋಗಿದ್ದಾರೆ. ಟಾಲಿವುಡ್ ನಿರ್ದೇಶಕ ಮೆಹರ್ ರಮೇಶ್ ವೈದ್ಯಕೀಯ ಸಹಾಯಕ್ಕಾಗಿ ಸೋನು ಸೂದ್ ಮೊರೆ ಹೋಗಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಔಷಧಿ ಸಿಗ್ತಿಲ್ಲ, ನೀವೇ ನಮ್ಮ ಕಡೆಯ ಹೋಪ್ ಎಂದು ಟ್ವಿಟರ್ನಲ್ಲಿ ಕೇಳ್ಕೊಂಡಿದ್ದಾರೆ. ಲಾಕ್ಡೌನ್ನಿಂದ ಊಟ ಇಲ್ಲದವರಿಗೆ ಊಟ ಮತ್ತು ದಿನಸಿ ಹಂಚಲು ಸ್ಯಾಂಡಲ್ವುಡ್ನ ಕೆಲವು ತಾರೆಯರು ಮುಂದಾಗಿದ್ದಾರೆ. ಲಾಕ್ಡೌನ್ ಆದಾಗಿನಿಂದಲೂ ನಿರಂತರವಾಗಿ ದಿನಸಿ ಊಟ ವಿತರಣೆ ಮಾಡ್ತಿದ್ದಾರೆ. ಈ ಸಾಲಿಗೀಗ ನಟಿ ಹರ್ಷಿಕಾ ಪೂಣಚ್ಚ ಮತ್ತು ನಟ ಭುವನ್ ಜೋಡಿಯೂ ಸೇರಿದೆ. ನಟ ವಿಜಯ್ ದೇವರಕೊಂಡ ಅಭಿನಯದ ಲೈಗರ್ ಚಿತ್ರದ ಹೊಸ ಅಪ್ಡೇಟ್ ಬಂದಿದೆ. ಚಿತ್ರೀಕರಣ ಮುಗಿಸಿರೋ ಲೈಗರ್ ತಂಡ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಈಗಾಗಲೇ ಸಿನಿಮಾದ ಟೀಸರ್ ರಿಲೀಸ್ ಆಗಬೇಕಿತ್ತು, ಆದರೆ ಕೊರೋನಾ ಹಾವಳಿಯಿಂದ ತಡವಾಗಿದೆ. ಸದ್ಯದಲ್ಲೇ ಟೀಸರ್ ರಿಲೀಸ್ ಡೇಟ್ ಅನ್ನ ಚಿತ್ರತಂಡ ಪ್ರಕಟ ಮಾಡಲಿದೆ. ಸದ್ಯ ಸಿನಿಮಾ ಕೆಲಸಗಳೆಲ್ಲ ನಿಂತು ಹೋಗಿವೆ. ಈ ನಡುವೆ ನಟ ರಮೇಶ್ ಅರವಿಂದ್ ಹೊಸ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಕಿರುತೆರೆಯಲ್ಲಿ ಧಾರಾವಾಹಿ ನಿರ್ಮಾಣ ಮಾಡಿರೋ ರಮೇಶ್ ಅರವಿಂದ್ ವೆಬ್ ಸರಣಿ ಮಾಡಲು ತಯಾರಿ ನಡೆಸುತ್ತಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.